ಮೊನ್ನೆ ರೈತರು ಹಾಲಿನ ದರನ 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಹೋರಾಟ ಮಾಡ್ತಿದ್ರು. ಬಟ್ ನಮ್ ಗೌರ್ಮೆಂಟ್ ಅವರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಯಾಕೆ ಅಂದ್ರೆ ರೈತರು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿ ಹಸ್ಗಳೆಲ್ಲ ಮೇವ್ಗೆ ಹೋಗಿ ಹಾವು ಚೇಳು ಅಂದನೆ ಮೇವೆಲ್ಲ ಕುಯ್ಕ ಬಂದಿ ಅದ್ರ ತೊಪ್ಪೆ ಸುರಿದು ಕೊನೆಗೆ ಅವರು ಹಾಲ್ ಕರ್ದಿ ಹಾಲಿನ ಡೈರಿಗೆ ಹಾಕಿ ಅವ್ರಿಗೆ ಏನು ಸಿಗಲ್ಲ. ಯಾಕೆ ಅಂದ್ರೆ ಈಗ ನೀವು 1 ಮೂಟೆ ಯೂರಿಯಾ ಕೊಡ್ತಿದ್ರಿ ಮೊದ್ಲು ಹೆಂಗ ಸೀಮೋಲ್ಗೆ ಹಚ್ಕೊಂಡು ಹೆಂಗ ಅವ್ರ ಜೀವನ ಸಾಗಿಸ್ತಿದ್ರು. ಈಗಂತೂ 1 ಮೂಟೆ ಯೂರಿಯಾ ಕೊಡೋದೇ ಇಲ್ಲ. 1 ಮೂಟೆ ಯೂರಿಯಾ ತಗೊಂಡ್ರೆ ಅದ್ರಲ್ಲಿ ಯಾವ್ದಾರ DAP ಇಲ್ಲ ಅಂದ್ರೆ ಇನ್ನೊಂದು 20 ಯಾವ್ದಾರು ತಗೋಬೇಕು. ಅದ್ರ ರೈಟ್ ಅಂತೂ 2200 ರೂಪಾಯಿ ಆಗದೆ. ರೈತರು ಹಾಲಿನ ರೈಟ್ ಮಾತ್ರ ಜಾಸ್ತಿ ಮಾಡಬೇಡಿ, ಮಿಕ್ಕಿದ್ಕೆಲ್ಲ ಜಾಸ್ತಿ ಮಾಡ್ರಿ. ಹಸುಗಳು ತಿಂಡಿ ರೈಟ್ ಅಂತೂ ಗಗನ ಏರ್ಬಿಟ್ಟೈತೆ. ಅದ್ರ ದುಡ್ಡು ಹತ್ಕಾಗೋ ತರ ಮಾಡಿದಿರಿ. ರೈತರು ಇನ್ಯಾವ ತರ ಜೀವನ ಮಾಡ್ತಾರೆ ನೀವೇ ಹೇಳ್ಬೇಕು ಗೌರ್ಮೆಂಟ್ ಅವರು. ಪಾಪ ರೈತರು ಚಳಿ ಗಾಳಿ ಮಳೆ ಬಿಸಿಲು ಅಂದೇನೆ ಹೋಗಿ ಅವರು ಕಷ್ಟ ಬಿದ್ದು ಗೆದ್ಬಿಟ್ಟು ನೀವು ಒಳ್ಳೆ ನೀರು ಕೊಟ್ಟಂಗ್ ಕೊಡ್ತಿದ್ದೀರಿ. ನೀರಿಗೆನೆ 1 ಲೀಟರ್ಗೆ 20 ರೂಪಾಯಿ, ಹಾಲ್ಗೆ 32 ರೂಪಾಯಿ. ಇದು ಯಾವ ಲೆಕ್ಕದಲ್ಲಿ ಕೊಡ್ತಿದಾರೆ ಏನೋ ನಮ್ ಗೌರ್ಮೆಂಟ್ ಅವ್ರಿಗೆ ಗೊತ್ತಿಲ್ಲ. ರೈತರು ಅವರೇ ರೇಟ್ ಫಿಕ್ಸ್ ಮಾಡಿ ಯಾವಾಗ ತಗೋತರ ಮಾಡಿಸ್ತಾರೆ ಅವಾಗ ಮಾತ್ರ ರೈತರು ಉದ್ಧಾರ ಆಗೋದು. ಮತ್ತೆ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಅಭಿ ಕನ್ನಡಿಗ ಹಾಕೊಂಡು ಫಾಲೋ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತೀರಿ. ಮತ್ತೆ ಅಭಿ ಕನ್ನಡಿಗ ಯೂಟ್ಯೂಬ್ ಅಕೌಂಟ್ ಅಲ್ಲೂ ಕೂಡ ನೀವು ಇದೇ ತರ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು